ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ದಶರಥ ತನ್ನ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದಾನೆ. ತಸ್ಯ ಚಿಂತಯಮಾನಸ್ಯ ಮಂತ್ರಿ ಮಧ್ಯೆ ಮಹಾತ್ಮನಃ ಅಭ್ಯಾಗಚ್ಚನ್ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ. ನೋಡಿ, ಆ ವಾಲ್ಮೀಕಿಯ ಪಾತ್ರ ಪ್ರವೇಶ ಇದೆಯಲ್ರಿ, ಅದು ಪರಮ ಅದ್ಭುತವಾಗಿರುವಂಥದ್ದು, ಇನ್ನೆಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಒಂದು ಪಾತ್ರ ಬರಬೇಕಾದ್ರೆ ಯಾವ ರೀತಿಯಾದ ಭೂಮಿಕೆ ಇರಬೇಕು, ಯಾವ ಬ್ಯಾಕ್ಗ್ರೌಂಡ್ ಅಂತಾರಲ್ಲ, ಅದಕ್ಕೆ ಸರಿಯಾದ ಒಂದು ಭೂಮಿಕೆಯನ್ನು ವಾಲ್ಮೀಕಿ ನಿರ್ಮಾಣ ಮಾಡಿ ಆ ಭೂಮಿಕೆಯ ಮೇಲೆ, ಆ ರಾಮಾಯಣದ ರಂಗದ ಮೇಲೆ ಆ ಪಾತ್ರವನ್ನು ಪ್ರವೇಶ ಮಾಡಿಸ್ತಾರೆ. ಈಗ ರಾಮಾಯಣದ ರಂಗದಲ್ಲಿ ವಿಶ್ವಾಮಿತ್ರರ ಪಾತ್ರ ಪ್ರವೇಶವಾಗ್ತಾ ಇದೆ. ವಿಶ್ವಾಮಿತ್ರರ ಪಾತ್ರ ಪ್ರವೇಶವಾಗುವಂತಹ ಸಮಯದಲ್ಲಿ ರಾಮಾಯಣದ ರಂಗ ಸಜ್ಜಿಕೆಯಾಗಿತ್ತು ಅನ್ನೋದನ್ನು ನಾವು ಇದುವರೆಗೂ ಆಲೋಚನೆಯನ್ನು ಮಾಡಿದ್ದೀವಿ. ರಾಮನ ಜನನ, ರಾಮನ ಬಾಲ್ಯ, ಆ ರಾಮಾದಿಗಳಿಗೆ ಸಿಕ್ಕಂತಹ ಶಿಕ್ಷಣ, ಸಂಸ್ಕಾರ, ಯಾವ ರೀತಿಯಾಗಿ ಅವರು ಸಿದ್ಧರಾಗಿದ್ದರು, ಇದು ವಿಶ್ವಾಮಿತ್ರರ ಪ್ರವೇಶಕ್ಕೆ ಬೇಕಾದಂತಹ ಒಂದು ಭೂಮಿಕೆ, ಒಂದು ಹಿನ್ನೆಲೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶ್ವಾಮಿತ್ರರು ಮುನ್ನೆಲೆಯಾಗಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ರಾಮಾಯಣದಲ್ಲಿ. ಇಂಥ ಒಂದು ಸಮಯದಲ್ಲಿ ಯಾರು ಬಂದರು? ವಿಶ್ವಾಮಿತ್ರೋ ಮಹಾಮುನಿ ಅಂತೇಳಿ. ದಶರಥ ಹೇಳಿ ಕರೆಸ್ಕೊಂಡದ್ದಲ್ಲ, ನೀವು ಬರಬೇಕಂತೇಳಿ. ಅವರೇ ಅಭ್ಯಾಗತರಾಗಿ ಬಂದಿದ್ದಾರೆ, ಅತಿಥಿಗಳಾಗಿ ಬಂದಿದ್ದಾರೆ. ಬಂದವರು ಹೇಗೆ ಬಂದರು? ಎಲ್ಲದರಲ್ಲಿಯೂ ಕೂಡ ಮರ್ಯಾದೆ. ರಾಮಾಯಣ ಏಕಾಏಕಿಯಾಗಿ ದಡಾರ್ ಅಂತೇಳಿ ನುಗ್ಗಿ ಬರಲಿಲ್ಲ. ಕೆಲವರು ಮುನಿಗಳಾದರೂ ಕೂಡ ಒಂದು ಅರಮನೆಗೆ ಬರ್ತಾ ಇದ್ದಾರೆ, ಅರಮನೆಯ ರೀತಿ ನಿಯಮಗಳಿದ್ದಾವೆ, ಅವರು ಬರುವ ಒಂದು ಕ್ರಮ ಇದೆ. ಬಂದವರು ಒಳಗೆ ನುಗ್ಗಲಿಲ್ಲ, ಅವರು ನೇರವಾಗಿ ಅವರು ಬಾಗಿಲಲ್ಲಿ ನಿಂತರು. ಬಾಗಿಲಲ್ಲಿ ನಿಂತು ಅಲ್ಲಿಯ ದ್ವಾರಪಾಲಕನಿಗೆ ಹೇಳಿ ಕಳಿಸ್ತಾರೆ. ಹೇಳ್ತಾರೆ, ಹೋಗು ಮಹಾರಾಜನಿಗೆ ಹೇಳು, ಗಾದಿಪುತ್ರನ ಅಂತ ಕೌಶಿಕ ಬಂದಿದ್ದಾನೆ ಅಂಥೇಳಿ ಬೇಗನೆ ತಿಳಿಸು ಅಂತ ಹೇಳ್ತಾರೆ. ಕೌಶಿಕ ಅಂತ ಹೇಳಿದ್ರೆ ಸ್ವಲ್ಪ ಸಿಟ್ಟಿನ ಋಷಿ ಅವನು. ದುರ್ವಾಸರಷ್ಟು ಸಿಟ್ಟಲ್ಲ, ಆದರೆ ಸ್ವಲ್ಪ ಸಿಟ್ಟಿನ ಋಷಿ. ದ್ವಾರಾಧ್ಯಕ್ಷ ಬಂದು ಹೇಳ್ತಾನೆ ದಶರಥನಿಗೆ, ಯಾಕೆ? ವಿಶ್ವಾಮಿತ್ರನ ಪಾತ್ರ ಬಹಳ ಪ್ರಮುಖ ರಾಮ ನಿರ್ಮಾಣ ಮಾಡುವುದರಲ್ಲಿ. ಶ್ರೀರಾಮ ದುಷ್ಟಶಕ್ತಿಗಳ ದಮನದ ಅರ್ಹತೆಯನ್ನು ಹೇಗೆ ಪಡೆದ? ಧರ್ಮ ಸಂರಕ್ಷಣೆಯ ತನ್ನ ಅವತರಣದ ಕಾರ್ಯವನ್ನು ಪ್ರತ್ಯಕ್ಷ ಎಲ್ಲಿಂದ ಪ್ರಾರಂಭಿಸಿದ? ಆ ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಯಾರು? ಆ ಪ್ರಾರಂಭ ಮಾಡಲಿಕ್ಕೆ ಅವನನ್ನು ತೊಡಗಿಸಿದವರು ಯಾರು? ದೇಶ, ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮೊಟ್ಟ ಮೊದಲಿಗೆ ಶ್ರೀರಾಮ ತನ್ನ ಹೆಗಲಿನಿಂದ ಆ ಕೋದಂಡವನ್ನು ತೆಗೆದು ಆ ಕೋದಂಡಕ್ಕೆ ಬಾಣವನ್ನು ಹೂಡಿದ್ದು ಯಾವಾಗ? ಆಗವನ ಮನಸ್ಸಿನ ಸ್ಥಿತಿ ಹೇಗಿತ್ತು? ಇವೆಲ್ಲವುಗಳ ಮನೋಜ್ಞವಾದಂತಹ ಚಿತ್ರಣ ಶ್ರೀರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ಬಂದಾಗ ಸಿಗ್ತದೆ ನಮಗೆ. ಇವೆಲ್ಲವುಗಳನ್ನು ಕೂಡ ವಿಶ್ವಾಮಿತ್ರರು ಶ್ರೀರಾಮನಲ್ಲಿ ಹಂತ ಹಂತವಾಗಿ ಮೂಡಿಸ್ತಾರೆ. ಅವರ ಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಉತ್ಪ್ರೇಕ್ಷೆ ಇಲ್ಲ. ಅವರ ಶೈಲಿ ಪ್ರತಿಯೊಂದೂ ಕೂಡ ಅತ್ಯಂತ ಸಹಜವಾಗಿದೆ. ಅವರು ಅತ್ಯಂತ ನುರಿತ ಶಿಕ್ಷಕರಂತಿದ್ದರೆ, ಶ್ರೀರಾಮ ವಿನಮ್ರ ಶಿಷ್ಯನಾಗಿ ನಡ್ಕೊಳ್ತಾನೆ. ಹೇಗೆ ಒಬ್ಬ ಅನುಭವಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸ್ತಾನೆ ಎನ್ನುವುದನ್ನು ನಾವು ವಿಶ್ವಾಮಿತ್ರರಲ್ಲಿ ಸುಂದರವಾಗಿ ಕಾಣಬಹುದು. ಬಾಲಕಾಂಡದ ಸಾರ ಸರ್ವಸ್ವ ಶ್ರೀರಾಮ ವಿಶ್ವಾಮಿತ್ರರ ಒಡನಾಟ ಮತ್ತು ಅಯೋಧ್ಯೆಯಿಂದ ಮಿಥಿಲೆಯವರೆಗೂ ತಲುಪುವಂಥ ಒಂದು ಯಾತ್ರೆ ಇದೆಯಲ್ಲ, ಆ ಗುರು ಶಿಷ್ಯರ ಒಂದು ಪ್ರವಾಸ ಇದೆಯಲ್ಲ, ಅತ್ಯಂತ ಮನೋಬೋಧಕವಾಗಿರುವಂಥದ್ದು. ಅಂತಹ ವಿಶ್ವಾಮಿತ್ರರು ಬಂದಿದ್ದಾರೆ. ಅವರು ಹೇಳಿದ್ದಾರೆ, ಹೋಗು ನಿಮ್ಮ ರಾಜನಿಗೆ ತಿಳಿಸು. ನೋಡಿ, ಸಂದರ್ಭ ಎಷ್ಟು ಸೊಗಸಾಗಿದೆ. ಎಲ್ಲ ಗುಣಗಳಿಂದ ಮಕ್ಕಳು ಬೆಳೆದಿರುವಾಗ ದಶರಥನ ಬದುಕು ಸಂಪೂರ್ಣವಾಗಿತ್ತು, ಸಂತೃಪ್ತವಾಗಿತ್ತು. ಯಾವುದೇ ಕೊರತೆಗಳಿಲ್ಲದೆ ಅವನು ಮುಕ್ತನಾಗಿದ್ದ. ಮಕ್ಕಳ ಮದುವೆಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದ, ಎಲ್ಲರ ಜೊತೆಲಿ ಯೋಚನೆ ಮಾಡ್ತಾ ಇದ್ದ. ವಿಶ್ವ ಕಲ್ಯಾಣಕ್ಕೋಸ್ಕರ ತನ್ನ ಮನೆಯಲ್ಲಿ ತನ್ನ ಮಗನಾಗಿ ಜನ್ಮವೆತ್ತಿರುವಂತಹ
ಪುರುಷೋತ್ತಮನಾದಂತಹ ಶ್ರೀರಾಮನ ಕಲ್ಯಾಣದ ಚಿಂತನೆ ನಡೆದಿರುವಾಗ ವಿಶ್ವಾಮಿತ್ರರು ಬಂದಿದ್ದಾರೆ. ನೇರವಾಗಿ ನಾವು ನೋಡುವುದಾದರೆ ಶ್ರೀರಾಮನ ವಿವಾಹದ ಚಿಂತನೆ ನಡೆದಿರುವಾಗ ವಿಶ್ವಾಮಿತ್ರರು ಪ್ರವೇಶವನ್ನು ಮಾಡಿದ್ದಾರೆ, ಅರಮನೆಯ ಒಳಗೆ ಬಂದಿದ್ದಾರೆ. ಜಗತ್ತಿನ ಹಿತ ಮಾಡಲಿಕ್ಕೆ ಹೊರಟವನಿಗೆ ಅರಮನೆ ಮಾತ್ರ ಅಲ್ಲ, ಅರಮನೆಯೂ ಗೊತ್ತಿರಬೇಕು, ಗುರುಮನೆಯೂ ಗೊತ್ತಿರಬೇಕು. ಅದರ ಪರಿಚಯ ಶಿಕ್ಷಣ ಚೆನ್ನಾಗಿ ಆಗಿರಬೇಕು. ಅದರ ಜೊತೆಯಲ್ಲಿ ಹಲವದರ ಶಿಕ್ಷಣ ಪರಿಚಯ ಅವನಿಗೆ ಆಗುವ ಅವಶ್ಯಕತೆ ಇರುತ್ತದೆ. ಅವನ ಬೌದ್ಧಿಕ ಮಾನಸಿಕ ಸ್ಥಿತಿಗಳಲ್ಲಿ ಇನ್ನೂ ಉತ್ತಮತೆಯನ್ನು ತರಬೇಕಾಗಿರುತ್ತದೆ. ಅದಕ್ಕೋಸ್ಕರ ಅವನ ವಂಶದ ಭರತ ವರ್ಷದ ಶ್ರೇಷ್ಠವಾದಂಥ ಇತಿಹಾಸವನ್ನು ಅವನಿಗೆ ತಿಳಿಸಬೇಕು. ಈ ನಮ್ಮ ಭರತ ವರ್ಷದ ಭೂಪ್ರದೇಶಗಳ ಪರಿಚಯವನ್ನು ಅವನಿಗೆ ಮಾಡಿಸಬೇಕು. ಅಂದಿನ ಸಮಾಜದ ವಿವಿಧ ರೀತಿ ನೀತಿ ರಿವಾಜುಗಳು ಅವನಿಗೆ ಸರಿಯಾಗಿ ತಿಳಿದಿರಬೇಕು. ಇದಕ್ಕೆ ತಕ್ಕಂತೆ ಅವನ ಶರೀರ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ದೃಢವಾಗಬೇಕು. ಅದಕ್ಕೋಸ್ಕರ ವಿಶ್ವಾಮಿತ್ರರು ಬಂದಿದ್ದಾರೆ. ಅದಕ್ಕೋಸ್ಕರ ಶ್ರೀರಾಮನ ಮನಪಟಲದಲ್ಲಿ ಸದಾ ಈ ವಿಚಾರಗಳ ಚಿಂತನ ಮತ್ತು ನಡೀತಾ ಇರಬೇಕು, ಯಾವಾಗಲೂ ಒಮ್ಮೆ ಅಲ್ಲ. ಅವನು ಬಂದಿರುವಂಥದ್ದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಇದಕ್ಕೋಸ್ಕರ ಶ್ರೀರಾಮ ಬಂದಿರುವಂಥದ್ದು. ಇದರ ಆಧಾರದ ಮೇಲೆ ವರ್ತಮಾನದಲ್ಲಿ ಯೋಗ್ಯವಾಗಿ ಅವನು ತೆಗೆದುಕೊಳ್ಳುವಂತಹ ನಿರ್ಣಯದಿಂದ ಉತ್ತಮ ಭವಿಷ್ಯ ರೂಪುಗೊಳ್ಳುತ್ತದೆ. ಅದರಿಂದ ಸಮಾಜದ ಭವಿಷ್ಯವು ಉತ್ತಮವಾಗಬೇಕು, ಅವನ ಭವಿಷ್ಯವೂ ಕೂಡ ಉತ್ತಮವಾಗಬೇಕು. ಇದಕ್ಕೆ ಆದರ್ಶವಾಗುವಂತಹ ಪರಿಣಾಮ ಆಗುವಂತಹ ಬೋಧಕವಾದಂಥ ಕಥೆಗಳನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ. ಇದಕ್ಕೆ ಪ್ರೇರಕ ಆಗುವಂಥ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ. ಕಾಮಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ, ಆ ಕಡೆಯಲ್ಲಿ ಶೋಣಾ ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ, ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಯ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ, ಗಂಗಾ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ, ಗಂಗಾವತರಣದ ಕಥೆಯನ್ನು ಹೇಳ್ತಾರೆ, ಇಡೀ ಚರಿತ್ರೆಯನ್ನು ಹೇಳ್ತಾರೆ. ಅವು ಎಲ್ಲಿ ನಡೆಯುತ್ತೋ ಆ ನಡೆದ ಸ್ಥಾನ ಪ್ರದೇಶಗಳಲ್ಲಿ ಸಂಚಾರವನ್ನು ಮಾಡಿ ಅದರ ಪ್ರತ್ಯಕ್ಷ ಅನುಭವ ರಾಮ ಲಕ್ಷ್ಮಣರಿಗೆ ಆಗುವಂತೆ ಮಾಡ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಂದು ಲೋಕದಲ್ಲಿದ್ದಂತಹ ಲೋಕ ಭಯಂಕರನಾದಂತಹ, ಅರ್ಥಾತ್ ಇಂದಿನ ಪರಿಭಾಷೆಯಲ್ಲಿ ಹೇಳುವುದಾದರೆ ಭಯೋತ್ಪಾದಕನಾದಂತಹ ನುಸುಳುಕೋರನಾದಂತಹ ಆ ರಾವಣನ ಅವನೆಲ್ಲ ಬೆಂಬಲಿಗರ ಸಂಪೂರ್ಣ ಸಂಹಾರ ಮಾಡುವ ಸಾಮರ್ಥ್ಯದಿಂದ ಅವನನ್ನು ಸಜ್ಜಾಗಿಸಬೇಕು, ರಾಮನನ್ನು ಸಿದ್ಧಗೊಳಿಸಬೇಕು. ಇದಕ್ಕೆ ಬೇಕಾದ್ದೆಲ್ಲವನ್ನು ಕೂಡ ಮೊದಲೇ ಸಿದ್ಧ ಮಾಡಿಕೊಳ್ಳಬೇಕು. ಆದರೆ ಇವೆಲ್ಲವೂ ಆಗುವುದು ಹೇಗೆ? ಎಲ್ಲಕ್ಕೂ ಒಂದು ಯೋಜನೆ ಇರಬೇಕು. ಆ ಯೋಜನೆಯನ್ನು ಮಾಡುವುದು ಯಾರು? ನಾವೇ ಎಂದು ತಿಳಿದಿರುತ್ತೇವೆ, ಆದರೆ ನಾವಲ್ಲ. ಇಲ್ಲಿ ದಶರಥ ನಾವು ಅದನ್ನೇ ಹೇಳಿದ್ದು, ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ನಾನು ಮದುವೆ ಮಾಡ್ತೀನಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ನಾವು ಅಂದ್ಕೊಂಡಿರ್ತೀವಿ, ಆದರೆ ಅದು ನಮ್ಮ ಯೋಜನೆ ಅನ್ನುವುದಕ್ಕಿಂತ ದೈವದ್ದು ವಿಧಿಯದ್ದು ಅಂತೇಳಿ ನಾವು ಭಾವಿಸುವುದು ಹೆಚ್ಚು ಒಳ್ಳೆಯದೇನೋ. ದಶರಥನಿಗೆ ಮಕ್ಕಳೇ ಇಲ್ಲ ಅಂತ ಹೇಳುವಾಗ ಕೌಸಲ್ಯನ್ನು ಬಿಟ್ಟು ಸುಮಿತ್ರೆಯನ್ನು ಮದುವೆ ಆದ. ಅವಳಲ್ಲಿಯೂ ಮಕ್ಕಳಾಗದೇ ಇದ್ದಾಗ ಕೈಕೇಯಿಯನ್ನು ವರಿಸಿದ. ಆದರೂ ತಂದೆ ಆಗಲಿಲ್ಲ. ಪುತ್ರ ಕಾಮೇಷ್ಟಿ ಮಾಡ್ದ, ಅವನ ಆಸೆ ಪೂರ್ಣ ಆಯಿತು. 4 ಮಕ್ಕಳು ಸಿಕ್ಕಿದ್ರು. ಆದರೆ ಮಕ್ಕಳು ಯಾರೆಲ್ಲ ಆಯಿತು? ಮೊದಲಿಗೆ ಕೌಸಲ್ಯಲ್ಲಿಯೇ ಮೊದಲ ಮಗು ಆಯಿತು, ಸುಮಿತ್ರೆಯಲ್ಲ, ಕೈಕೇಯಿಯಲ್ಲಿ ಅಲ್ಲ. ಈಗ ಅವನಿಗೆ ಮಕ್ಕಳನ್ನ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿಸುವಂಥ ಒಂದು ತವಕ, ಮೊಮ್ಮಕ್ಕಳನ್ನು ನೋಡುವಂಥ ಒಂದು ಇಚ್ಛೆ. ನಮ್ಮ ಇಚ್ಛೆ ಯೋಜನೆಗಳಿಗಿಂತ ದೈವೇಚ್ಛೆಯೇ ಪ್ರಮುಖವಾದದ್ದು, ಅದೇ ದೈವದ್ದೇ ಹೆಚ್ಚಾಗಿ ನಡೆಯುವಂಥದ್ದು. ಅವನು ಈಗ ತನ್ನ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮದುವೆ ವಿಚಾರವನ್ನು ಮಾಡುವಾಗ ವಿಶ್ವಾಮಿತ್ರರು ಬಂದಿದ್ದಾರೆ. ಶ್ರೀರಾಮನ ಪ್ರಾಯೋಗಿಕ ಗುರುವಿನ ಆಗಮನವಾಗಿದೆ. ವಿಶ್ವ ಕಲ್ಯಾಣಕ್ಕಾಗಿ ಶ್ರೀರಾಮನ ಜೀವನ ಮುಡುಪಾಗಿದೆ ಅಲ್ಲವೇ? ಅವನ ಕಲ್ಯಾಣದ ನಿರ್ಣಯವನ್ನು ವಿಶ್ವಕ್ಕೆ ಗುರುವಾಗಿರುವಂತಹ, ವಿಶ್ವಕ್ಕೆ ಮಿತ್ರನಾಗಿರುವಂತಹ ವಿಶ್ವಾಮಿತ್ರ ಬಂದಿದ್ದಾನೆ ಅದನ್ನು ನಿರ್ಣಯ ಮಾಡಲಿಕ್ಕೆ. ಸರ್ವರನ್ನು ಸರ್ವವನ್ನು ಶ್ರೇಷ್ಠ ಮಾಡುವ ಉತ್ಕರ್ಷ ಮಂತ್ರವಾದಂತಹ ಗಾಯತ್ರಿ ಮಂತ್ರವನ್ನು ಕೊಟ್ಟಂತಹ ವಿಶ್ವಾಮಿತ್ರರೇ ವಿಶ್ವ ಕಲ್ಯಾಣಕಾರಿಯಾದಂತಹ ಪುರುಷೋತ್ತಮನಾದಂತಹ ರಾಮನಿಗೆ, ಆ ಪುರುಷನಿಗೆ ಪ್ರಕೃತಿಯನ್ನು ಅಂದರೆ ಸೀತೆಯನ್ನು ಜೋಡಿಸುವಂತಹ ಸಂಘಟಕರಾಗಿದ್ದಾರೆ. ಜಗದ್ರಕ್ಷಕ ಜಗನ್ಮಾತೆಯರ ಸಂಯೋಗದ ಯಜ್ಞದ ರೂವಾರಿಗಳಾಗಿದ್ದಾರೆ. ಇವೆಲ್ಲವೂ ಕೂಡ ರಾಮಾಯಣದಲ್ಲಿ ಭಾಳ
ಸಹಜವಾಗಿ ಸೊಗಸಾಗಿ ಸುಂದರವಾಗಿ ಮೂಡಿಬಂದಿದೆ. ಇದು ವಾಲ್ಮೀಕಿ ರಾಮಾಯಣದ್ದೇ ವಿಶೇಷವಾಗಿರುವಂಥದ್ದು. ನೋಡಲು ಬಹಳ ಸ್ವಾಭಾವಿಕವಾಗಿ ಕಾಣ್ತದೆ. ಹೀಗೆ ಕಂಡಾಗಲೇ ನಮಗೊಂದಿಷ್ಟು ಮೌಲ್ಯಗಳು ತಿಳಿತವೆ. ವ್ಯಕ್ತಿ, ಸಮಾಜ ಹಾಗೂ ರಾಷ್ಟ್ರೀಯ ಮೌಲ್ಯಗಳ ಮನವರಿಕೆ ಆಗುವುದು ಇದರಿಂದಲೇ. ಆಗ ಇದನ್ನು ಕಂಡಾಗ ಅದನ್ನು ಆಚರಿಸಲಿಕ್ಕೆ ನಮಗೆ ಪ್ರೇರಣೆ ಆಗ್ತದೆ. ಆ ಪ್ರೇರಣೆಯಿಂದ ನಾವು ಒಂದು ಸ್ವಲ್ಪ ಆದರೂ ಕೂಡ ಅನುಸರಿಸಿ ಆಚರಿಸಿದರೂ ಕೂಡ ನಮ್ಮ ಜೀವನ ಉತ್ಕರ್ಷವಾಗ್ತದೆ. ಅದರಿಂದ ಕುಟುಂಬ ಉತ್ಕರ್ಷ ಆಗ್ತದೆ, ಅದರಿಂದ ಸಮಾಜ ಉತ್ಕರ್ಷವಾಗ್ತದೆ, ಆ ಮೂಲಕ ರಾಷ್ಟ್ರೋತ್ಕರ್ಷವಾಗ್ತದೆ. ಆ ಮೂಲಕ ನಾವು ಬದುಕಿನಲ್ಲಿ ಧನ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಶ್ರೀರಾಮನಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡುವಾಗ ವಿಶ್ವಾಮಿತ್ರರು ತಾನೊಬ್ಬ ಶ್ರೇಷ್ಠ ಲೋಕಗುರುವಿನಂತೆ ನಡೆದುಕೊಂಡಿದ್ದಾರೆ. ಶ್ರೀರಾಮ ಆ ಪರಮಗುರುವಿನ ಪರಮ ವಿಧೇಯ ಶಿಷ್ಯನಂತೆ ತನ್ನನ್ನು ಗುರುವಿನ ಅಡಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಲೋಕಾದರ್ಶಕ್ಕೆ ಬೇಕಾದಂತಹ ಮೇಲ್ಪಂಕ್ತಿಯ ಶಿಕ್ಷಕ ಮತ್ತು ಶಿಕ್ಷಾರ್ಥಿಯ ಸುಂದರ ವ್ಯಕ್ತಿ ಚಿತ್ರಣಗಳು ಇಲ್ಲಿ ಬಹಳ ಪ್ರೇರಣಾದಾಯಕವಾಗಿ ಮೂಡಿಬಂದಿವೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.